ಜನಪದ ಕಲಾವಿದ ಗುರುರಾಜ ಹೊಸಕೋಟೆ ಕಾರು ಅಪಘಾತ ಆಗಿದೆ. ಭೀಕರ ಅಪಘಾತದಿಂದ ಅದೃಷ್ಟವಶಾತ್ ಪಾರಾಗಿದ್ದಾರೆ ಗುರುರಾಜ್ ಅವರು. ಬಾಗಲಕೋಟೆಯ ಸೊರಗಾವಿ ಗ್ರಾಮದಲ್ಲಿ ನಡೆದಿರುವಂತಹ ಅಪಘಾತ ಇದು. ಗುರುರಾಜ ಹೊಸಕೋಟೆ ಕಾರಿನ ಮುಂಭಾಗ ನಜ್ಜುಗುಜ್ಜಾಗಿದೆ. ಜನಪದ ಕಲಾವಿದ ಚಿತ್ರನಟ ಗುರುರಾಜ ಹೊಸಕೋಟೆ ಅವರು ಕಾರು ಅಪಘಾತ ಆಗಿದೆ. ಅದೃಷ್ಟವಶಾತ್ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಈಗ ಬಚಾವಾಗಿದ್ದಾರೆ. ಸೋರಗಾವಿ ಗ್ರಾಮದ ಬಳಿ ಈ ಒಂದು ಅಪಘಾತ ನಡೆದಿರುವಂಥದ್ದು. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಸೋರಗಾವಿ ಗ್ರಾಮ ಇದು. ಇವರು ಕಾರ್ ತಗೊಂಡು ಹೋಗ್ತಾ ಇದ್ರು. ಈ ಸಂದರ್ಭದಲ್ಲಿ ಎದುರು ಬಂದ ವಾಹನವನ್ನ ತಪ್ಪಿಸಲು ಹೋಗಿ ರಸ್ತೆ ಪಕ್ಕ ಕಲ್ಲಿಗೆ ಡಿಕ್ಕಿ ಹೊಡೆದಿದ್ರು. ಇವರು ಕಾರು ಓಡಿಸ್ತಾ ಇರುವಂಥ ಕ್ವಾಲಿಸ್ ಕಾರು ನಜ್ಜುಗುಜ್ಜಾಗಿದೆ. ಈ ಕಾರಿನ ಮುಂಭಾಗ ಯಾರಿಗೂ ಕೂಡ ಗಾಯಗಳಾಗಿಲ್ಲ ಅಂತ ಈಗ ತಿಳಿದು ಬರ್ತಾ ಇದೆ. ಹೊಸಕೋಟೆ ಅವರು ಸೇಫ್ ಆಗಿದ್ದಾರೆ ಎನ್ನುವಂಥ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ಜನಪದ ಕಲಾವಿದರಾಗಿದ್ರು, ಚಿತ್ರನಟ ಕೂಡ ಆಗಿದ್ದಾರೆ ಗುರುರಾಜ್ ಹೊಸಕೋಟೆ ಅವರು. ಇವರ ಕಾರು ಅಪಘಾತ ಆಗಿದೆ. ಅದೃಷ್ಟವಶಾತ್ ಗುರುರಾಜ್ ಹೊಸಕೋಟೆ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸೋರಗಾವಿ ಗ್ರಾಮದ ಬಳಿ ನಡೆದಿರುವಂತಹ ಅಪಘಾತ ನೋಡಿ, ಯಾವ ರೀತಿಯಾಗಿ ಈ ಕಾರು ಹೊಡೆದಿರುವಂಥ ರಭಸಕ್ಕೆ ಏನಾಗುತ್ತೇನೋ ಅಂದ್ಕೊಂಡಿದ್ರು. ಆದರೆ ಸದ್ಯ ಅದೃಷ್ಟ ಚೆನ್ನಾಗಿದೆ ಇವರದ್ದು, ಏನೂ ಆಗಿಲ್ಲ. ನೋಡಿ ಯಾವ ರೀತಿಯಾಗಿ ಮುಂದುವರೆ ಫುಲ್ ಜಖಮ್ಗೊಂಡಿದೆ ಆ ಭೀಕರವಾಗಿ ಹೊಡೆದಿರುವಂಥದ್ದು. ಕಾರಣ ಎಷ್ಟೇ ಇವರು ಹೋಗ್ತಾ ಇದ್ರು ಇವ್ರ ಪಾಡಿಗೆ, ಆದರೆ ಎದುರುಗಡೆ ಒಂದು ಯಾವುದೋ ವೆಹಿಕಲ್ ರಾಂಗ್ ಆಗಿ ಬಂತಂತೆ. ಆ ಸಂದರ್ಭದಲ್ಲಿ ಇವರು ಆ ಕಾರನ್ನು ತಪ್ಸೋಕೆ ಹೋದ್ರು, ಮುಂದ್ಗಡೆ ಇರುವಂಥ ಕಲ್ಲಿಗೆ ಹೋಗಿ ಡಿಕ್ಕಿ ಹೊಡೆದಿದ್ದ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಮಳೆಗೆ ರಾಜ್ಯದ ಹಲವೆಡೆ ಅವಾಂತರಗಳು ಸೃಷ್ಟಿಯಾಗಿದೆ. ರಾತ್ರಿ ಇಡೀ ಸುರಿದಂಥ ಮಳೆಗೆ ಕೆಲ ಪ್ರದೇಶಗಳು ಜಲಾವೃತವಾಗಿದೆ. ಇನ್ನು ಕೆಲವರು ಸೂರನ್ನು ಕಳೆದುಕೊಂಡು ನಿರಾಶ್ರಿತರಾಗಿದ್ದಾರೆ. ಎಲ್ಲೆಲ್ಲಿ ಏನೇನಾಗಿದೆ ಮಳೆ ಅವಾಂತರದಿಂದ ಇಲ್ಲಿದೆ ರಿಪೋರ್ಟ್. ರಾಜ್ಯದ ವಿವಿಧೆಡೆ ಅವಾಂತರಗಳ ಸುರಿಮಳೆ. ಮಳೆ 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 ಬಂದರೆ ಸಾಕು ನದಿಯಂತಾಗೋ ರಸ್ತೆಗಳು, ವಾಹನ ಚಲಾಯಿಸಲು ಸವಾರರ ಪರದಾಟ. ರೈತರು ಕಷ್ಟಪಟ್ಟು ಬೆಳೆದ ಬೆಳೆಗಳೆಲ್ಲ ನೀರು ಪಾಲು. ಸೂರು ಕಳೆದುಕೊಂಡು ಕಂಗಾಲಾದ ಜನ. ದೃಶ್ಯ ಒಂದು, ನಿರಂತರ ಮಳೆಗೆ ಕೆರೆಯಂತಾದ ರಸ್ತೆ. ರಾಮನಗರದ ಅರ್ಕೇಶ್ವರ ಕಾಲೋನಿಯಲ್ಲಿ ಮಳೆಗೆ ಭಾರಿ ಅವಾಂತರಗಳು ಸೃಷ್ಟಿಯಾಗಿದೆ. ಹುಣಸನಹಳ್ಳಿ ಮುಖ್ಯ ರಸ್ತೆ ಜಲಾವೃತವಾಗಿ ವಾಹನ ಸವಾರರು ಪರದಾಡಿದ್ರು. ಅಲ್ಲದೆ ಬಡಾವಣೆಯ ಕೆಲ ಮನೆಗಳಿಗೂ ನೀರು ನುಗ್ಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಆಮೆಗತಿಯಲ್ಲಿ ಸಾಗ್ತಿರುವಂತಹ ರಸ್ತೆ ಕಾಮಗಾರಿಯಿಂದಲೇ ಸಮಸ್ಯೆ ಆಗ್ತಿದೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ಕಳೆದ 2 ವರ್ಷಗಳ ಹಿಂದೆ ಕೂಡ ಸುರಿದ ಮಳೆಗೆ ಅರ್ಕೇಶ್ವರ ಕಾಲೋನಿಯ ಹಲವು ಮನೆಗಳು ಮುಳುಗಡೆಯಾಗಿದ್ವು. ದೃಶ್ಯ 2, ಗಾಳಿ ಮಳೆಗೆ ಗೋವಿನ ಜೋಳ ನಾಶ. ಗದಗ ಜಿಲ್ಲೆಯಲ್ಲಿ ಸುರಿದ ಭಾರಿ ಗಾಳಿ ಮಳೆಗೆ ಬೆಳೆಗಳು ನಾಶವಾಗಿವೆ. ಮಳೆಯ ಹೊಡೆತಕ್ಕೆ ಸಾಲ ಸೋಲ ಮಾಡಿ ಬೆಳೆದ ಗೋವಿನ ಜೋಳ ಬೆಳೆ ನಾಶವಾಗಿರೋದ್ರಿಂದ ರೈತರು ಗೋಳಾಡ್ತಿದ್ದಾರೆ. ಎಲ್ಲ ಜನಕ್ಕೆ ಹಾಕಿ ಬೆಳೆಸಿದ್ರಿ ಇದನ್ನ ನಮ್ಮನೆ ಲಕ್ಷಣಕ್ಕೆ ನೋಡ್ತಿದ್ರಿ. ಲಕ್ಕುಂಡಿ ಗ್ರಾಮದಲ್ಲಿ ರೈತ ಷಣ್ಮುಖ ಎಂಬುವರು 8 ಎಕರೆ ಜಮೀನಿನಲ್ಲಿ ಗೋವಿನ ಜೋಳ ಬೆಳೆದಿದ್ರು. ಈಗ ನೋಡಿದ್ರೆ ಫಸಲು ಕೈ ಸೇರೋದ್ರೊಳಗೆ ಬೆಳೆ ನಾಶ ಆಗಿರೋದ್ರಿಂದ ಚಿನ್ನ ಅಡವಿಟ್ಟು ಬೆಳೆ ಬೆಳೆದಿದ್ವಿ, ಈಗ ಮಳೆಯಿಂದ ಬೆಳೆ ನಾಶವಾಗಿದೆ ಅಂತ ಕಣ್ಣೀರು ಹಾಕಿದ್ದಾರೆ. ಸರ್ಕಾರ ಸೂಕ್ತ ಪರಿಹಾರ ನೀಡುವಂತೆ ಒತ್ತಾಯ ಮಾಡಿದ್ದಾರೆ. ನಮಗ ಮಳೆ ಆಗಿ ನಮ್ಮನೆ ಲಕ್ಷಣ ಆಗೈತೆ ನೋಡ್ರಿ, ಏನ್ ಮಾಡ್ಬೇಕ್ರಿ ನಾವು? ಗಾಳಿ ಮಳಿ ಎಲ್ಲ 8 ಎಕರೆ ಹೊಲ ರೀ. 8 ಎಕರೆ ಹೊಲಾಗ ಇದಿಷ್ಟು ಬಿದ್ದು ಹೋಗೈತ್ರಿ. ಈ ನಮನಿ ಬೆಳೆಸಿವ್ರಿ, ನಾವು ಮಗನ ಥರ ಜೋಪಾನ ಮಾಡೀವ್ರಿ. ಮತ್ತು ಈ ನಮನಿ ಬೆಳೆಸಿ ಈ ನಮನಿ ಲುಕ್ಷಣೆ ಆಗೈತ್ರಿ. ಇದಕ್ಕೆ ಏನು ಮಾಡಬೇಕು ನಮಗೇನು ಒಂದು ತಿಳಿಯಲ್ರಿ. ಆ ನಮನಿ ಆಗ್ಬಿಟ್ಟೈತ್ರಿ. ಈಗ ಸಾಲ ತೆಗ್ಸಿದ್ರಿ, ಒಟ್ಟು ಗುಂಪಿನ್ಯಾಗ ತೆಗ್ಸಿದ್ರಿ, ಒಟ್ಟು ಬ್ಯಾಂಕ್ನ್ಯಾಗ ತೆಗ್ಸಿದ್ವಿ ರೀ. ಒಂದಿಟ್ಟು ಬಂಗಾರ ಒತ್ತಿ ಇಟ್ಟೇವ್ರಿ.
ಅದನ್ನೆಲ್ಲ ಮಾಡಿಕೊಂಡು ಇದನ್ನು ಮಾಡಿದ್ರೆ ಈ ನಮೂನೆ ಆಗೈತ್ರಿ. ದೃಶ್ಯ 3. ರಣಮಳೆಗೆ 49ಕ್ಕೂ ಹೆಚ್ಚು ಮನೆಗಳು ಹಾನಿ. ವಿಜಯನಗರ ಜಿಲ್ಲೆಯ ರಣಮಳೆಗೆ ಕೆಲ ಮನೆಗಳು ಧರಶಾಹಿಯಾಗಿವೆ. 6 ತಾಲೂಕುಗಳ ಪೈಕಿ ಕೂಡ್ಲಿಗಿ ತಾಲೂಕಿನಲ್ಲಿ 42 ಮನೆ ಸೇರಿದಂತೆ ಜಿಲ್ಲೆಯಲ್ಲಿ ಒಟ್ಟು 49ಕ್ಕೂ ಹೆಚ್ಚು ಮನೆಗಳು ಹಾನಿಯಾಗಿವೆ. ಮಳೆಯಿಂದ ಮನೆ ಕಳೆದುಕೊಂಡವರು ಸೂರಿಲ್ಲದೆ ಕಂಗಾಲಾಗಿದ್ದಾರೆ. ವರ್ಣಾರ್ಭಟಕ್ಕೆ ರಾಜ್ಯದ ಹಲವೆಡೆ ಭಾರೀ ಸಮಸ್ಯೆಗೆ ಕಾರಣವಾಗಿದೆ. ರಕ್ಕಸ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿರುವುದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯಾದ್ಯಂತ ಮಳೆ ಅಬ್ಬರ ಮುಂದುವರೆದಿರುವಂತೆಯೇ ಅತ್ತ ಉಡುಪಿಯಲ್ಲೂ ಕೂಡ ಮೇಘ ಸ್ಫೋಟ ಸಂಭವಿಸಿದೆ. ಭಾರೀ ಮಳೆಯಿಂದಾಗಿ ನೀರಲ್ಲಿ ಜನರ ಬದುಕು ಕೊಚ್ಚಿ ಹೋಗಿದೆ. ಮಳೆ, ಮಹಾಮಳೆಗೆ ಪಶ್ಚಿಮ ಘಟ್ಟದ ತಪ್ಪಲಿನ ಬುಡ ಅಲುಗಾಡಿದೆ. ಹಠಾತ್ ಜಲಪ್ರಳಯಕ್ಕೆ ಗ್ರಾಮಕ್ಕೆ ಗ್ರಾಮವೇ ಜಲಾವೃತವಾಗಿದೆ. ಮನೆಗಳು ಮುಳುಗಿದ್ರೆ ಇತ್ತ ಜನರ ಪಾಡು ಹೇಳತೀರದಾಗಿದೆ. ಮೇಘಸ್ಫೋಟಕ್ಕೆ ಬೆಚ್ಚಿ ಬಿದ್ದ ಜನ, ತೋಟದಲ್ಲಿ ತೇಲಿ ಹೋದ ಕಾರು, ತೋಟ ಗದ್ದೆಗಳಿಗೆ ನುಗ್ಗಿದ ನೀರು, ತುಂಬಿ ಹರಿಯುತ್ತಿರುವ ನದಿ ತೊರೆಗಳು, ಅಡಿಕೆ ಮರಗಳ ನಡುವೆ ಸಿಲುಕಿದ ಕಾರು, ಮನೆ, ದೇವಸ್ಥಾನಗಳು ಸಂಪೂರ್ಣ ಜಲಮಯ. ರಣಭೀಕರ ಜಲಪ್ರಳಯಕ್ಕೆ ಉಡುಪಿಯ ಹೆಬ್ರಿ ಜನ ಏಕಾಏಕಿ ಮೇಘಸ್ಫೋಟಕ್ಕೆ ಬಿಲ್ಲಾಡಿಯಲ್ಲಿ ಅವಾಂತರವೇ ಸೃಷ್ಟಿಯಾಗಿದೆ. ಹೊಳೆಗಳು ಉಕ್ಕಿ ಹರಿದಿದ್ದು ಮನೆ, ಕೃಷಿ ಜಮೀನುಗಳು ಜಲಮಯವಾಗಿದೆ. ಮುದ್ರಾಡಿ ಸಂಪರ್ಕಿಸುವ ಬಿಲ್ಲಾಡಿ ರಸ್ತೆ ಸಂಪೂರ್ಣ ಜಲಮಯವಾಗಿದೆ. ಕಾಂತಾರಬೈಲು, ಹೊಸಕಂಬಳ ಗ್ರಾಮಗಳ ಮನೆಗಳಿಗೆ ನೀರು ನುಗ್ಗಿದೆ. ಒಟ್ಟಾರೆ ಹಠಾತ್ ಜಲಪ್ರಳಯ ಉಂಟಾಗಿದ್ರಿಂದ ಜನರ ಬದುಕು ನೀರಲ್ಲಿ ಕೊಚ್ಚಿ ಹೋಗಿದ್ದಂತೂ ಸುಳ್ಳಲ್ಲ. ಹರೀಶ್, ರಿಪಬ್ಲಿಕ್ ಕನ್ನಡ, ಉಡುಪಿ.